ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ವಿಷಯಗಳು ಸುಮಾರು ಮಾತಾಡಿದ್ದಾಗಿದೆ, ಅದ್ರ ಬಗ್ಗೆ ಇನ್ನೂ ಮಾತಾಡುವಂಥದ್ದು ಬ್ಯಾಲೆನ್ಸ್ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಸೊ ಇವಾಗ ನಮ್ಮ ಉಪ್ಪಿ ಸರ್ ಅವರ UI ಸಿನಿಮಾದ ಒಂದು ವಿಡಿಯೋ ರಿಲೀಸ್ ಆಗಿದೆ. ಅದು ಯಾವುದು ಅಂತಂದರೆ ವಾರ್ನರ್ ಅಂತ. ಸೊ ವಾರ್ನರ್ ಅಂತಂದರೆ ಒಂದು ವಾರ್ನಿಂಗ್ ಕೊಡ್ತಿರೋವಂಥದ್ದು. ಅದು ಜನಗಳಿಗೆ ವಾರ್ನಿಂಗ ಅಥವಾ ಈ ಸಿನಿಮಾಗಳೇನು ಬರ್ತಿದ್ದಾವೆ ಸೊ ಅವುಗಳಿಗೆ ವಾರ್ನಿಂಗ್ ಕೊಟ್ಟು ನಾನು ಬರ್ತಾ ಇದ್ದೀನಿ ಅಂದರೆ UI ಸಿನಿಮಾ ಬರ್ತಾ ಇದೆ ಅನ್ನೋ ಒಂದು ವಾರ್ನಿಂಗ ಅಂತ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಮಾತಾಡುವಂಥದ್ದು. ಆ್ಯಂಡ್ ಇದು ವಾರ್ನಿಂಗ್ ಎರಡೂ ಕೂಡ ಅಂತ ಅನ್ಬೋದು. ಬಿಕಾಸ್ ಆಫ್ ಇದು ವಾರ್ನಿಂಗ್ ಒಂದು ರೀತಿಯಲ್ಲಿ ನಮಗೂ ಕೂಡ ಹೌದು, ಅಂದರೆ ನಮ್ಮ ಈ ಪ್ರಪಂಚದಲ್ಲಿರುವಂಥ ಜನಗಳಿಗೆ ಜೊತೆಗೆ ಈ ಸಿನಿಮಾಗಳಿಗೂ ಕೂಡ ಅಂತ ಹೇಳ್ಬೋದು. UI ಬರ್ತಾ ಇದೆ, ಸ್ವಲ್ಪ ವಾರ್ನಿಂಗ್ ಕೊಟ್ಟಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಈ ಒಂದು ವಿಡಿಯೋ ಬಗ್ಗೆ ಮಾತಾಡಿದ್ರೆ ನಾವು ಮೊದಲೇ ಹೇಳಿದಾಗೇ ಟೀಸರು ಆ ಥರದ್ದು ಯಾವುದು ಬಿಡದೇನೆ ಟೀಸರ್ ಆ್ಯಕ್ಚುಲಿ ಬಿಟ್ಟಿದ್ರು. ಸೊ ಅದಕ್ಕೆ ಸುಮಾರು ಟ್ರಿಕ್ಸು ಅದು ಇದು ಎಲ್ಲನೂ ಮಾಡಿ ಏನೇನೋ ಮಾಡಿದ್ರು. ಆ್ಯಂಡ್ ಅದಾದಮೇಲೆ ಟ್ರೈಲರ್ ಅಂತೂ ಬರಲಿಲ್ಲ. ಬಟ್ ಇವಾಗ ಒಂದೇ ಸಾರಿ ವಾರ್ನರ್ ಅಂತ ಬಂದಿದ್ದಾರೆ. ಜಸ್ಟ್ ಇದು ವಾರ್ನಿಂಗ್ ಕೊಡಲಿಕ್ಕೋಸ್ಕರ ನಾನು ಅಂದ್ಕೊಂಡಿರೋವಂಥದ್ದು ಏನು ಅಂತಂದರೆ ಇದು ನಮ್ಮ ಒಂದು ಪ್ರಪಂಚದಲ್ಲಿರುವಂಥ ಜನಗಳಿಗೆ ಏನು ನಡೀತಾ ಇದೆ, ಇವಾಗ ಏನು ವಾಸ್ತವ ಇದೆ ಅದ್ರ ಬಗ್ಗೆನೇ ಇಟ್ಕೊಂಡು ಮುಂದಿನ ಒಂದು 2040ರಲ್ಲಿ ಸೊ ನೀವು ಆಲ್ರೆಡಿ ನೋಡಿರ್ತೀರ ಸೂಪರ್ ಮೂವಿನಲ್ಲಿ 2030ರಲ್ಲಿ ನಮ್ಮ ದೇಶ ಯಾವ ರೀತಿಯಲ್ಲಿ ಡೆವಲಪ್ ಆಗಿರುತ್ತೆ ಆ್ಯಂಡ್ ಯಾವ ರೀತಿಯಲ್ಲಿ ಒಂದು ಸರ್ಕಾರಗಳು ನಡೆಸಬೇಕು ಅನ್ನೋದ್ರ ಬಗ್ಗೆ ಒಂದು ಥಿಂಕಿಂಗಲ್ಲಿ ಇಟ್ಕೊಂಡು ಸೂಪರ್ ಮೂವಿನಲ್ಲಿ 2030 ಬಗ್ಗೆ ಹೇಳಿದರು. ಅದಾದಮೇಲೆ ಇವಾಗ ಹೇಳ್ತಿರೋವಂಥದ್ದು 2040ರಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ ಅಂತ. 2030 ಏನು ಇಮ್ಯಾಜಿನೇಷನ್ ಇತ್ತು ಅವ್ರದ್ದು, ಆ್ಯಂಡ್ 2040ಗೆ ಅದರದ್ದು ಅಪೋಸಿಟಲ್ಲಿ ಆಗೋಗ್ಬಿಟ್ಟಿದೆ. ಇವಾಗ ನಡೀತಿರುವಂಥ ಒಂದು ಬೆಳವಣಿಗೆಗಳನ್ನು ತಲೆಯಲ್ಲಿ ಇಟ್ಕೊಂಡೇ ಇಮ್ಯಾಜಿನೇಷನರಿ ಮುಂದೆ 40ರಲ್ಲಿ ಹೆಂಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಉಪ್ಪಿ ಅವರು ಒಂದು ಡೈರೆಕ್ಟ್ ಮಾಡಿರುವಂಥ ಸಿನಿಮಾದ ಬಗ್ಗೆ ಹೇಳಿದ್ದಾರೆ. ಆ್ಯಂಡ್ ಇಲ್ಲಿ ಸ್ಟಾರ್ಟಿಂಗಲ್ಲೇ ಈ ಒಂದು ವಿಡಿಯೋ ಏನಿದೆ ವಾರ್ನರ್ ವಿಡಿಯೋ, ಸೊ ಅದರಲ್ಲಿ ಶುರುವಾಗುವಂಥದ್ದೇ ದ ವರ್ಲ್ಡ್ ಲೀಡರ್ಸ್ ಗಿಫ್ಟೆಡ್ ಯು ಆ್ಯಂಡ್ ಐ ವಿತ್ ಗ್ಲೋಬಲ್ ವಾರ್ಮಿಂಗು ಮತ್ತು COVID-19 ಇನ್ಫ್ಲೇಷನ್ನು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಅನ್ಎಂಪ್ಲಾಯ್ಮೆಂಟು, ಈ ವಾರ್ಸ್ಗಳು ಯುಕ್ರೇನ್ ಮತ್ತು ರಷ್ಯಾ ಮಧ್ಯೆ ನಡೀತಿದೆಯಲ್ಲ ಸೊ ಇದ್ರ ಬಗ್ಗೆ ಅಂದರೆ ವಾಸ್ತವದಲ್ಲಿ ಏನೇನು ನಡೀತಾ ಇದೆ ಸೊ ಅದನ್ನೆಲ್ಲ ಇಟ್ಕೊಂಡು ಸೊ ಅದ್ರ ಮೇಲೆ ಒಂದು ಕಥೆನ ಹೆಣ್ಕೊಂಡು ಸೊ ಅದನ್ನು 2040ರಲ್ಲಿ ಹೋಗೋದಾಗ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಿನಿಮಾ ರೆಡಿ ಮಾಡಿದ್ದಾರೆ. ಈ ಒಂದು ಕೆಲವು ವಿಷಯಗಳೇನಿದಾವಲ್ಲ ಸೊ ಎಲ್ಲ ತುಂಬ ಸೆನ್ಸಿಟಿವ್ ವಿಷಯಗಳನ್ನು ಸೊ ಯಾವ ರೀತಿಯಲ್ಲಿ ಕಮರ್ಷಿಯಲ್ ಆಗಿ ಸಿನಿಮಾದಲ್ಲಿ ಹೇಳಿದ್ದಾರೆ ಅಂತ ನೋಡಬೇಕು. ಆ್ಯಂಡ್ ಅದೆಷ್ಟು ಕಮರ್ಷಿಯಲ್ ಆಗಿದೆ ಅಷ್ಟೇ ಅದರಲ್ಲಿ ನಿಜಾಂಶ ಕೂಡ ಇರುತ್ತೆ. ನಾವು ಎಷ್ಟೇ ಕಮರ್ಷಿಯಲ್ ಅಂತ ಹೇಳಿದ್ರು ಕೂಡ ಸೊ ಅದರಲ್ಲಿ ನಿಜಾಂಶ ಇರೋದನ್ನೇ ಅವರು ಕಮರ್ಷಿಯಲ್ ರೀತಿಯಲ್ಲಿ ಹೇಳ್ತಾರೆ. ಆ್ಯಂಡ್ ಅಲ್ಲಿ ನೀವು ನೋಡ್ತಿರ್ಬೋದು ಅಲ್ಲಿ ಒಂದೊಂದು ಬಾಳೆಹಣ್ಣಿಗೂ ಕೂಡ ಎಷ್ಟು ಜನ ಕಿತ್ತಾಡ್ತಿದ್ದಾರೆ ಅಂತ. ಸೊ ಆ ಒಂದು ಮಟ್ಟಕ್ಕೆ ಸೊ ಅಲ್ಲಿ ಪಾಳು ಬಿದ್ದಿರೋವಂಥ ಒಂದು ಸಿಟಿ ಆದರೂ ಆಗಿರ್ಬೋದು. ಅಂದರೆ ಇವಾಗ ಎಷ್ಟು ಬಿಲ್ಡಿಂಗ್ಗಳು ಕಟ್ತಿದ್ದಾರೆ, ಅದು ಕಟ್ತಿದ್ದಾರೆ, ಸ್ಕ್ರೀನ್ಗಳು ಹಾಕ್ತಿದ್ದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಸೊ ಇದೆಲ್ಲ ಒಂದು ಪೀಕಿಗೆ ಹೊಂಟೋದ್ಮೇಲೆ ಮತ್ತೆ ಬಿದ್ದೋಗುತ್ತೆ ನೋಡಿ. ಸೊ ಆ ಒಂದು ಅಲ್ಲಿ ಪ್ರಪಂಚನ ತೋರಿಸ್ತಿದ್ದಾರೆ ಅಲ್ಲಿ. ಸೊ ಅಲ್ಲಿ ಪಾಳು ಬಿದ್ದಿರೋವಂಥ ಸಿಟಿ ಇದೆ, ಅಲ್ಲಿ ಒಂದೊಂದು ಊಟಕ್ಕೂ ಕೂಡ ಪರದಾಡ್ತಿದ್ದಾರೆ. ಇಷ್ಟೊಂದೆಲ್ಲ ಪರದಾಟ ಇದ್ದರೂ ಕೂಡ ಕೈಯಲ್ಲಿ ಮೊಬೈಲ್ ಅಂತೂ ಮಿಸ್ ಇಲ್ಲ, ಕೈಯಲ್ಲಿ ಮೊಬೈಲ್ ಇದೆ, ಕ್ರಿಕೆಟ್ ನೋಡ್ತಿದ್ದಾರೆ. ಆ್ಯಂಡ್ ಅಲ್ಲಿ ಏನು ಆಹಾರ ಮತ್ತು ಏನು ಸರಬರಾಜು ಇದಿರುತ್ತೆ ಸೊ ಅವರೆಲ್ಲನೂ ಯಾವ ರೈಸ್ ಉಂಡೆಗಳ ಜೊತೆಗೆ ಒಂದೊಂದು ಮೊಬೈಲ್ಗಳು ಕೂಡ ಒಂದು ರೀತಿಯಲ್ಲಿ ರೇಷನ್ ಕೊಟ್ಟಿರೋ ರೀತಿಯಲ್ಲಿ ಕೊಡ್ತಿದ್ದಾರೆ. ಅಂದರೆ ಆ ಒಂದು ಮಟ್ಟಿಗೆ ಅಡಿಕ್ಟ್ ಆಗಿರ್ತೀವಿ ನಾವು. ಸೊ ಆ ಫೋನ್ಗೆ ಆದರೂ ಆಗಿರ್ಬೋದು, ಆ ಕ್ರಿಕೆಟ್ಗಾದರೂ ಆಗಿರ್ಬೋದು. ಸೊ ಇದ್ರನ್ನೆಲ್ಲ ಅಲ್ಲಿ ನೀಟಾಗಿ ತೋರಿಸಿದ್ದಾರೆ. ಆ್ಯಂಡ್ ಇವಾಗ ಇರೋವಂಥ ವಾಸ್ತವನೇ ತೋರಿಸಿದ್ದಾರೆ. ಓಕೆ, ಬಟ್ ಅದನ್ನು ಯಾವ ರೀತಿಯಲ್ಲಿ ಸಿನಿಮಾದಲ್ಲಿ ಇನ್ನೂ ಬೇರೆ ರೀತಿಯಲ್ಲಿ ತೋರಿಸಿದ್ದಾರೆ ಅಂತ ನೋಡಬೇಕಾಗತ್ತೆ. ಆ್ಯಂಡ್ ಅಲ್ಲಿ ಧರ್ಮ ಮತ್ತು ಜಾತಿಗಳ ಒಂದು ಮುದ್ರೆ ಕೂಡ ಹಾಕ್ಸ್ತಿದ್ದಾರೆ. ಸೊ ನೀವು ನೋಡಿರ್ಬೋದು ಅಲ್ಲಿ ಒಂದೇನು ರೇಷನ್ ಸಪ್ಲೈ ಮಾಡೋಕ್ಕೆ ಗಾಡಿ ಬರುತ್ತೆ, ಅದರಲ್ಲಿ ಧರ್ಮ 9 ಆ್ಯಂಡ್ ಜಾತಿ ಅಂತ ಬಂದ್ರೆಗೆ 150ರಿಂದ 350 ಜಾತಿ. ಅಂದರೆ ನಮ್ಮ ದೇಶದಲ್ಲಿ ಎಷ್ಟೋ ಧರ್ಮಗಳು ಮಾಡ್ಕೊಂಡಿದ್ದಾರೆ, ಜಾತಿಗಳಂತೂ ಕೇಳಲೇಬೇಡಿ, ನೂರಾರು ಜಾತಿಗಳು ಮಾಡ್ಕೊಂಡಿದ್ದಾರೆ. ಸೊ ನಮ್ಮ ಜಾತಿಯವನು ಹೋಗಿ ಇನ್ನೊಬ್ಬನ ಹತ್ರ ಕೂತ್ಕೊಂಡು ಊಟ ಮಾಡಬಾರ್ದು ಅನ್ನೋವಂಥದ್ದು. ಆ್ಯಂಡ್ ಒಬ್ಬೊಬ್ಬರ ಮನುಷ್ಯನಿಗೂ ಒಂದೊಂದು ಜಾತಿ ಅನ್ನೋ ಒಂದು ಮುದ್ರೆ ಹಾಕಿದ್ದಾರೆ. ಆ್ಯಂಡ್ ಅದನ್ನು ಅಲ್ಲಿ ನೀಟಾಗಿ ತೋರಿಸಿದ್ದಾರೆ. ಆ್ಯಂಡ್ ಕ್ರಿಕೆಟ್ ಅಂತಂದರೆ ನಮಗೆ ಹೊಟ್ಟೆ ಊಟ ಇಲ್ಲ ಅಂತಾರಲ್ಲ, ಮೈ ಮೇಲೆ ಬಟ್ಟೆ ಇಲ್ಲ ಅಂದರೂ ತಲೆ ಕೆಡಿಸ್ಕೊಳ್ಳೋದು, ನಮ್ಮ ಟೀಮ್ ವಿನ್ ಆಗಬೇಕು ಅನ್ನೋದೊಂದು ತಲೆಯಿರುತ್ತೆ. ಸೊ ಅದ್ರ ಬಗ್ಗೆ ಒಂದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ವೆಪನ್ಸ್ಗಳ ಬಗ್ಗೆ ನಾವು ಮಾತಾಡ್ತೀವಿ, ನಮ್ಮ ದೇಶದ ಮೇಲೆ ಯಾವನು ಅಟ್ಯಾಕ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ನಮ್ಮ ಹತ್ರ ಆ ವೆಪನ್ ತರಿಸಿದ್ರು, ಈ ವೆಪನ್ಸ್ ಬಂತು, ಸೊ ಅಲ್ಲಿಂದ ಆ ದೇಶದಿಂದ ನಾವು 8 ಈ ಥರ ವೆಪನ್ಸ್ಗಳು ತರಿಸ್ಕೊಂಡು ಎಲ್ಲ ಮಾತಾಡ್ತೀವಿ. ಆದರೆ ನಮಗೆ ಹೊರಗಡೆ ಇರೋವಂಥ ಭಯೋತ್ಪಾದಕರು ಟೆರರಿಸ್ಟ್ಗಳಿಗಿಂತ ನಮ್ಮ ದೇಶದಲ್ಲಿರೋವಂಥ ಭಯೋತ್ಪಾದಕರು ಟೆರರಿಸ್ಟ್ಗಳ ಬಗ್ಗೆ ನಾವು ಗಮನನೇ ಕೊಡೋದಿಲ್ಲ. ಓಕೆ, ನಾವು ಹೊರಗಡೆ ಇರೋರ್ಗಿಂತನೂ ಒಳಗಡೆ ಇರೋ ನನ್ನ ಮಕ್ಕಳಿಂದನೇ ನಮ್ಗೆ ತೊಂದರೆ ಅಂತ ನಾವು ಯಾವತ್ತೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಸೊ ಅದನ್ನು ಕೂಡ ಇಲ್ಲಿ ಒಂದು ರೀತಿಯಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಇದೆಲ್ಲ ಅಂದ್ಕೊಂಡು ನಾವೇನು ಮಾಡ್ತೀವಿ, ನಾವು ಸೇಫ್ ಇದೀವಿ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಹೊರಗಡೆ ಇರೋರ್ಗಿಂತ ನಮಗೆ ಒಳಗಡೆ ಇರೋವಂಥ ನನ್ನ ಮಕ್ಕಳಿಂದ ನಮಗೆ ಒಂದು
ಏನು ಹೇಳ್ತೀವಿ ಅಂತಂದರೆ ತೊಂದರೆ ಆಗೋವಂಥದ್ದು ಅದನ್ನು ಕ್ಲಿಯರಾಗಿ ತೋರಿಸಿದ್ದಾರೆ. ಆ್ಯಂಡ್ ಗೊತ್ತಿಲ್ಲ, ನೋಡೋಣ ಯಾವ ರೀತಿಯಲ್ಲಿ ಅದನ್ನು ಇನ್ನೂ. ಆ್ಯಂಡ್ ಇದನ್ನು ಏನು ಮಾಡಿದ್ದಾರೆ ಅಂದರೆ ನಾವು ಸೂಪರ್ ಮೂವಿಯಲ್ಲಿ ನೋಡಿದಾಗ ಓನ್ಲಿ ಇಂಡಿಯಾ ಮತ್ತು ನಮ್ಮ ದೇಶದ ಬಗ್ಗೆ ಮಾತ್ರ ತೋರಿಸಿದ್ರು. ಬಟ್ ಇದರಲ್ಲಿ ತುಂಬ ಒಂದು ವರ್ಲ್ಡ್ಗೆ ರೀಚ್ ಆಗೋ ರೀತಿಯಲ್ಲಿ ತೋರಿಸಿದ್ದಾರೆ. ಬೇರೆ ಬೇರೆ ಒಂದು ದೇಶಗಳಲ್ಲಿ ಆಗುವಂಥ ಘಟನೆಗಳು. ಆ್ಯಂಡ್ ಅಲ್ಲಿ ನೋಡ್ತಿರೋದು ಪ್ರಕಾರ ನೋಡಿದ್ರು ಕೂಡ ಫುಲ್ ಗ್ಲೋಬಲ್ಲಿ ಸಿನಿಮಾ ರಿಲೀಸ್ ಮಾಡೋವಂಥ ಪ್ಲ್ಯಾನ್ಗಳು ಇಟ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಸೊ ಕೆಲವು ಟೈಮಲ್ಲಿ ಸಬ್ಜೆಕ್ಟ್ ಏನು ನಾರ್ಮಲ್ ಆಗೇ ಇದೆ ನಡೀತಿರೋಂಥ ವಾಸ್ತವದ ಬಗ್ಗೆನೇ. ಬಟ್ ಅದನ್ನು ಯಾವ ರೀತಿಯಲ್ಲಿ ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿರ್ತಾನೆ ಅನ್ನೋದು ನೋಡಬೇಕಾಗುತ್ತೆ. ಒಟ್ಟಿನಲ್ಲಿ ಉಪ್ಪಿ ಸರ್ದು ಸ್ಕ್ರೀನ್ ಪ್ಲೇ ಬಗ್ಗೆ ಅಂತೂ ಮಾತಾಡೋಷ್ಟು ನಾವು ದೊಡ್ಡವರಲ್ಲ. ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ವಲ್ಪ ತಲೆಗಂತೂ ಹುಳ ಬಿಡ್ತಾರೆ. ಸೊ ಸಿಂಪಲ್ ಸ್ಟೋರಿನೇ ತುಂಬ ಒಂದು ಕಾಂಪ್ಲಿಕೇಟೆಡ್ ಆಗಿ ತಿರುಗಿಸಿ ಮರುಗಿಸಿ ಏನೇನೋ ಮಾಡಿ ಹೇಳಿರ್ತಾರೆ. ಸೊ ಅದನ್ನು ಅರ್ಥ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಸ್ಕ್ರೀನ್ ಮೇಲೆ ನಮ್ಮ ಕಣ್ಣುಗಳು ಯಾವಾಗಲೂ ಇರಬೇಕಾಗುತ್ತೆ. ಕಣ್ಣುಗಳು ಮಾತ್ರ ಇರೋದಲ್ಲ, ಒಂದು ನಮ್ಮ ಮೈಂಡು ಕೂಡ ಅಲ್ಲೇ ಇರಬೇಕಾಗತ್ತೆ. ಒಂದು ಚೂರು ಏನಾರ ಆ ಕಡೆ ಈ ಕಡೆಗೆ ಆದ್ಬಿಟ್ರೆ ಅದು ಮತ್ತೆ ನಮಗೆ ಕತೆ ಸಿಗೋದಿಲ್ಲ. ಸೊ ಆ ಒಂದು ಮಟ್ಟಿಗೆ ಸಿನಿಮಾನ ಮಾಡಿರ್ತಾರೆ ಉಪ್ಪಿ ಸರು. ಆ್ಯಂಡ್ ನೋಡುವ ಯಾವ ರೀತಿ ಇರುತ್ತೆ ಅಂತ. ಓಕೆ, ಸೊ ನಿಮಗೇನು ಅನ್ನಿಸ್ತು ಈ ಒಂದು ವಿಡಿಯೋ ನೋಡಿ? ಐ ಥಿಂಕ್ ಮ್ಯಾಕ್ಸಿಮಮ್ ಜನ ಇದು ನೋಡಿರಲ್ಲ ಅನ್ಕೊತೀನಿ. ಒಂದು ಸರಿ ಹೋಗಿ ನೋಡಿ. ವಾರ್ನರ್ ಅಂತ ರಿಲೀಸ್ ಮಾಡಿದ್ದಾರೆ. ಸೊ ಒಂದು ರೀತಿಯಲ್ಲಿ ವಾರ್ನಿಂಗ್ ಕೊಟ್ಟಿರೋ ಹಂಗೆ ನಮ್ಗಳಿಗೆ, ಜನಗಳಿಗೆ, ಇವಾಗ ಅದು ತಿದ್ಕೊಡ್ರೋ ನನ್ನ ಮಕ್ಕಳ ಅಂತ. ಆಮೇಲೆ ಒಂದು ಡೈಲಾಗ್ ಇದೆ, ಮರ್ತೋಗ್ಬಿಟ್ಟೆ ನಾನು ಹೇಳಲಿಕ್ಕೆ, ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅಂತ. ಸೊ ನಾವು ಇವಾಗೇನೋ ನಾವೆಲ್ಲ ಸೇಫ್ ಆಗಿದ್ದೀವಿ ಅಂತೀವಿ, ಆಮೇಲೆ ನಾವು ಯಾವನಿಗೆ ಓಟ್ ಹಾಕಿರ್ತೀವಿ ಅವನೇ ಬಂದ್ಬಿಟ್ಟು ನಮ್ಗೆ ಹಾಕೊಂಡು ಗುಮ್ತಿರ್ತಾನೆ. ಸೊ ನಾವು ಧಿಕ್ಕಾರ ಅಂದರೆ ಅವನು ಅದನ್ನೇ ಒಂದು ಧಿಕ್ಕಾರನೇ ಒಂದು ರೀತಿಯಲ್ಲಿ ಅಧಿಕಾರಕ್ಕೆ ಒಂದು ಇದನ್ನು ತೀರಿಸ್ಕೊಂಡ್ಬಿಟ್ಟು ಅವ್ನು ಗುಂಡಾಗಳಿಗೆ ಯಾರಿಗಾರು ಕಳಿಸ್ಬಿಟ್ಟು ನಮ್ಮನ್ನು ಗುಮ್ಮಿಸ್ತಾನೆ ಅಷ್ಟೇ. ಸೊ ಇದು ಮುಂದೆ ಆಗ್ತಾ ಹೋಗುತ್ತೆ. ಓಕೆ, ನಮಗೆ ಇವಾಗ ಅರ್ಥ ಆಗ್ತಿಲ್ಲ, ಇವಾಗಲೇ ಬುದ್ಧಿ ಕಲಿರೋ ಬಡ್ಡಿ ಮಕ್ಕಳು ಅಂತ ಹೇಳ್ಬಿಟ್ಟು ಇಂಡೈರೆಕ್ಟಾಗಿ ಹೇಳ್ತವ್ರೆ. ಕಲ್ತ್ರೆ ನಮಗೆ ಜನಗಳಿಗೆ ಒಳ್ಳೆಯದು, ಇಲ್ಲ ಅಂತಂದರೆ ಅವ್ರು ಹಂಗೆ ನಮಗೆ ಗುಮ್ಮಿ ಹೋಯ್ತಿರ್ತಾರೆ ಅಷ್ಟೇ ಲೀಡರ್ಸ್ಗಳು. ಓಕೆ, ಇದು ಓನ್ಲಿ ಇಂಡಿಯನ್ ಲೀಡರ್ಸ್ ಮಾತ್ರ ಅಲ್ಲ, ವರ್ಲ್ಡ್ ಲೀಡರ್ಗಳಿಗೆ ಒಂದು ರೀತಿಯಲ್ಲಿ ಇದೊಂದು ವರ್ಲ್ಡ್ ಲೀಡರ್ಗಳಿಂದ ಜನಗಳಿಗೆ ಆಗ್ತಿರೋವಂಥ ಒಂದು ಮೋಸ ಅನ್ಯಾಯದ ಒಂದು ಕತೆ ಅಂತ ಹೇಳ್ಬೋದು. ಓಕೆ, ನೋಡುವ ಏನೇನಾಗುತ್ತೆ ಅಂತ. ಇದಕ್ಕೆ ಹೇಳೋದಿಲ್ಲ, ಇಷ್ಟೇ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ